ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನಕ್ಕೆ ಈ ವಿಡಿಯೋ ಶುರು ಮಾಡಿದ್ಲಿ ಇಂಥದೆಲ್ಲ ತೋರ್ಸಕತ್ತಾಳ ಅಂತ ಅನ್ಕೊಳಕತ್ತೀರೇನೆ. ಇದು ನಾನು ಅಕ್ಟೋಬರ್ ಟೈಮ್ನಾಗ ಅಂದ್ರೆ ಹ್ಯಾಲೋವಿನ್ ಟೈಮ್ನಾಗ ನಾನು ಇದನ್ನ ಶೂಟ್ ಮಾಡಿರೋದು. ನನಗೆ ಒಂದ್ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗಕತ್ತಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ ನಾನು ಹಿಂಗ ಹೊರಗಡೆ ಟ್ರಿಪ್ ಟ್ರಾವೆಲ್ ಮಾಡಿದ್ರಿಂದ ನಮ್ಗೆ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗಿದ್ರಿಂದ ನಾನು ಇವಾಗ ಇದನ್ನ ತೋರ್ಸಕತ್ತೀನಿ ನಿಮ್ಗ. ಮತ್ತ ಈ ವಿಡಿಯೋದಾಗ ನಾನು ಇದು ಒಂದ ದಿನದ ವಿಡಿಯೋ ಅಂತಲ್ಲ, ಇದು ನಾನು ಹಿಂಗ ಒಂದ್ ಎರಡ್ ಮೂರ್ ಸರಿ ನಾನು ಹೊರಗಡೆ ಹೋದಾಗ ನನಗೆ ಏನ್ ಚೆನ್ನಾಗಿ ಅನಿಸುತ್ತೆ ಅದನ್ನ ನಾನೆಲ್ಲ ಇದನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆಲ್ಲ ಗೊತ್ತಿರುವಂಗ ಹ್ಯಾಲೋವಿನಿಗೆ ಇಲ್ಲೆಲ್ಲ ಬಹಳ ಚಂದ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಇದೇನು ಪರ್ಟಿಕ್ಯುಲರ್ ಕ್ಲಿಪ್ ಐತಲ್ಲ ಇದಾಯ್ತು, ಮತ್ತೆ ನಾನು ಆವಾಗ್ಲೇ ತೋರಿಸಿದಲ್ಲ ಅದಾಯ್ತು. ಇದೆಲ್ಲ ಇದು ಇಲ್ಲಿ ಹ್ಯಾಲೋವಿನ್ ಟೈಮ್ನಾಗ ಮನಿ ಮುಂದೆ ಈ ತರ ಎಲ್ಲ ಡೆಕೋರೇಷನ್ ಮಾಡಿರ್ತಾರ. ನಾವ್ ಹಂಗ ಇಲ್ಲಿ ಪಾಸ್ ಆಗಕತ್ತಿದ್ವಿ, ಕಾರಿಂದ ಹೋಗಾಕತ್ತಿದ್ವಿ. ನಂಗೆ ಇದು ಡೆಕೋರೇಷನ್ ನೋಡಿ ಚಂದ ಅನಿಸ್ತ. ಅದಕ್ಕೆ ನಾನು ನಿಮಗೂ ತೋರ್ಸೋಣ ಅಂತಂದು ನಾನು ಇವಾಗ ಶೂಟ್ ಮಾಡಕತ್ತೀನಿ. ನೋಡ್ರಿ ಇಲ್ಲಿ ಹೆಂಗ ಮಾಡಾರ, ಎಷ್ಟು ಪೇಶನ್ಸ್ ಇಂದ ಇದನ್ನೆಲ್ಲ ಇವರು ಡೆಕೋರೇಷನ್ ಮಾಡಾರ ಅಂತಂದ್ರ ನಿಜವಾಗ್ಲೂ ಮೆಚ್ಚಬೇಕು. ನಾವ್ ಹೆಂಗ ಈಗ ನಮ್ದು ಹಿಂದೂ ಧರ್ಮದಾಗ ನಾವು ದೀಪಾವಳಿ ಅದೆಲ್ಲ ಆಚರಿಸ್ತೀವಲ್ಲ, ಇವ್ರ ಕ್ರಿಶ್ಚಿಯನ್ ಧರ್ಮದಾಗ ಇವರು ಹಿಂಗ ಒಂದಿಷ್ಟು ಹಬ್ಬಗಳನ್ನೆಲ್ಲ ಆಚರಿಸ್ತಾರ. ಕ್ರಿಸ್ಮಸ್ ಆಗಿರ್ಬೋದು, ಮತ್ತೆ ಇದು ಯಾವ್ದಿದೆ ಹ್ಯಾಲೋವಿನ್ ಅಂತಂದೆಲ್ಲ ಆಚರಿಸ್ತಾರ. ಇದು ಅಂದ್ರೆ ಮೇನ್ ಅಂದ್ರೆ ಇದನ್ನ ಹೆಚ್ಚಾಗಿ ಇದು ಹೊರದೇಶದಾಗನ ಆಚರಿಸೋದು. ಅಮೆರಿಕಾ ಮತ್ತ ಬ್ರಿಟನ್ ಮತ್ತೆ ಯುರೋಪ್ ಇಂತಲ್ಲೆಲ್ಲ ಆಚರಿಸೋದು. ಅಲ್ಲಷ್ಟೇ ಯಾಕ್ರಿ, ಇವಾಗ ನಮ್ಮ ಬೆಂಗಳೂರಿನಾಗ ಇದ್ದಾಗ ನಮ್ಮ ಮಕ್ಕಳು ಹ್ಯಾಲೋವಿನ್ ಅಕ್ಟೋಬರ್ 31ಗೆ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡು ಎಲ್ಲಾ ಮನಿಗೆ ಹೋಗಿ ಇದು ಏನ ಟ್ರಿಕ್ ಆರ್ ಟ್ರೀಟ್ ಅಂತಂದು ಕ್ಯಾಂಡೀಸ್ ಎಲ್ಲ ಕೇಳಕ್ಕೆಲ್ಲ ಅಡ್ಡಾಡ್ತಿದ್ರ. ಸೊ ಇದು ಒಂದು ಸೊ ಅಲ್ಲಿನೂ ಮಾಡಕತ್ತಾರ, ಇವಾಗ ಮಾಡಕತ್ತಿಲ್ಲ ಅಂತ ಏನೆಲ್ಲ ಈ ಹಬ್ಬನ ಆಚರ್ಸಕತ್ತಾರ. ಸೊ ನೋಡ್ರಿ ಇದೆಲ್ಲ ಹಿಂಗ ಮನಿ ಮುಂದ ಡೆಕೋರೇಷನ್ ಮಾಡಿದ್ದಿದು. ಎಷ್ಟೊಂದು ಎಲ್ಲ ಚೆನ್ನಾಗಿ ಮಾಡಿದ್ರು. ನನಗೆ ಚಲೋ ಅನಿಸ್ತಿದೆ. ಹಿಂಗಾಗಿ ನಮಗೂ ಒಂದು ನೆನಪಿಗೆ ಇರ್ಲಿ ಅಂತಂದು ನಾನು ಇದನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ನಾನು ಇವಾಗ ಎಡಿಟ್ ಮಾಡಕತ್ತೀನಿ ನೋಡ್ರಿ. ಓಕೆ, ಮತ್ತೆ ಇದು ಮತ್ತೊಂದು ದಿನದ ಕ್ಲಿಪ್ಪಿಂಗ್ ಇದು. ಇವತ್ತು ನಾವು ಒಂದು ಡೌನ್ ಟೌನಿಗೆ ಅಂತಂದು ಹೋಗಿದ್ವಿ, ಒಂದು ಸಿಟಿ ಒಳಗೆ ಡೌನ್ ಟೌನಿಗೆ ಅಂತ ಹೋಗಿದ್ವಿ. ಇದು ಡೌನ್ ಟೌನ್ ಏನಂತಂದ್ರೆ, ನೀವು ಎಲ್ಲ ವಿಡಿಯೋದಾಗ ನಾನು ಡೌನ್ ಟೌನ್ ಅಂತ ಅಂದಿರ್ತೀನಿ ನಿಮಗೆ. ಡೌನ್ ಟೌನ್ ಏನಂದ್ರೆ ಒಂದು ಮಾರ್ಕೆಟ್ ಪ್ಲೇಸ್ ಥರ ಅದ. ಅಲ್ಲಿ ಏನಂತಂದ್ರೆ ಎಲ್ಲ ಥರದ ಶಾಪ್ಗಳು ಉಣ್ಣಕ್ಕೆಲ್ಲ ಇರ್ತಾವ. ಅಲ್ಲಿ ಎಲ್ಲ ಶಾಪ್ಗಳ ಮುಂದೆ ಈ ಥರ ಹಿಂಗೆ ಸ್ಕೆಲ್ಟನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾವು ಒಂದು ದಿನ ಅಲ್ಲಿ ಹೋಗಿದ್ವಿ, ಹಿಂಗಾಗಿ ನಾನು ಅದನ್ನು ಶೂಟ್ ಮಾಡ್ಕೊಂಡಿದ್ದೆ. ನೋಡ್ರಿ ಹೆಂಗೆ ಅದಾವ, ಒಂದೊಂದಕ್ಕಿಂತ ಒಂದೊಂದು ಹೆದರಿಕೆ ಬರೋವಂಗನ ಅದಾವ ಇವು ನೋಡಾಕತ್ರ. ಸೊ ಚಂದ ಅನಿಸಿದ್ವ. ಹಿಂಗಾಗಿ ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೆ. ನೋಡ್ರಿ ಇಲ್ಲಿ ಈಕಿಂತೂ ಶಾಪಿಂಗ್ ಹೊಂಟಾಳ, ಐ ಮೀನ್ ಸ್ಕೆಲ್ಟನ್. ನಮ್ಮ ನವಿಸ್ತಾ ಆಕಿ ಕಡೆಯಿಂದ ಬ್ಯಾಗ್ ಇಸ್ಕೊಳ್ಳೋ ಥರ ಏನೋ ಆ್ಯಕ್ಟಿಂಗ್ ಮಾಡಕತ್ತಾಳೆ ಇಲ್ಲಿ. ಅಲ್ಲೋಡಲ್ಲ ಅವ್ನು ಟೈ ಹಿಡ್ಕೊಂಡು ಆ್ಯಕ್ಚುಲಿ ಇವ್ನು ನೋಡ್ಬೇಕಾದ್ರೆ ನಮ್ಗೆ ಅವ ಅನ್ಬೇಕು ಅಕ್ಕಿ ಅನ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಸುಮ್ಮನೆ ನಾವು ಕಾಮಿಡಿ ಮಾಡ್ಕೊತ ಹೊಂಟಿದ್ವಿ. ನೋಡಿ ಇಲ್ಲಿದ ಸ್ಕೆಲ್ಟನ್ ಏನದ ಸ್ಕೂಟಿ ಓಡಿಸೋ ಥರ ಕಾನ್ಸೆಪ್ಟ್ನಾಗ ಮಾಡ್ಯಾರ. ಇದೇನು ಸ್ಟ್ರೀಟ್ ಐತಲ್ಲ, ಇದು ಒಂದು 100 ಮೀಟರ್ ಸ್ಟ್ರೀಟ್ ಇತ್ತಿದ್ದು. ಆ ಕಡೆ ಈ ಕಡೆ ಎರಡು ಕಡೆನೂ ಶಾಪ್ ಇದ್ವು, ಎರಡು ಲೈನಾಗೂ ಶಾಪ್ ಇದ್ವು. ಸೊ ಪ್ರತಿಯೊಂದು ಶಾಪಿನ ಮುಂದೂ ಡಿಫ್ರೆಂಟಾಗಿ ಕಾನ್ಸೆಪ್ಟ್ನಾಗ ಇದನ್ನು ಮಾಡಿದ್ರೆ ಒಂದಕ್ಕಿಂತ ಒಂದರ ಬೇರೆನೇ ಇದ್ವು. ಅಂದ್ರೆ ಎಲ್ಲನೂ ಸೇಮ್ ಅಂತೇನು ಇರಲಿಲ್ಲ, ಎಲ್ಲನೂ ಡಿಫ್ರೆಂಟಾಗಿನೇ ಮಾಡಿದ್ರೆ ಚಲೋ ಇತ್ತು. ಬಟ್ ಆದರೆ ಒಂದು ಸ್ವಲ್ಪ ಚಳಿ ಅನಿಸ್ತು ನಮಗೆ ಇಲ್ಲಿ. ಯಾಕಂತಂದ್ರೆ ನಾವು ಸಾಯಂಕಾಲ ಬಂದ್ವಿ. ಇಲ್ಲಿ ಹೇಳಕ್ಕೆ ಬರಲ್ಲ, ಒಂದೊಂದ್ಸರಿ ಜಾಸ್ತಿ ಗಾಳಿ ಬಿಟ್ರೆ ಜಾಸ್ತಿ ಚಳಿಯಾಗಕ್ಕೆ ಶುರು ಆಗಿಬಿಡ್ತೈತಿ. ಸ್ವಲ್ಪ ಚಳಿ ಐತೆ, ಬಟ್ ಸ್ಟಿಲ್ ಹೆಂಗೋ ಏನೋ ಮಜಾ ಮಾಡ್ಕೊತ ನಾವು ಇದನ್ನ ನೋಡ್ಕೊತ ಹೊಂಟಿದ್ವಿ. ಇಲ್ಲಿ ನೋಡ್ರಿ ಇದು ಪ್ರಪೋಸ್ ಮಾಡೋ ಥರ ಕಾನ್ಸೆಪ್ಟ್ನಾಗ ಮಾಡಾರ. ಇವಕ್ಕೆಲ್ಲ ಹಾಕಕ್ಕೆ ಬಟ್ಟೆಗಳು ಹೆಂಗೆ ಅರೇಂಜ್ ಮಾಡಿದ್ರೇನೋ ಗೊತ್ತಿಲ್ಲ, ಒಂಥರ ಚೆನ್ನಾಗಿತ್ತು. ಸೊ ನಮ್ಮ ಮಕ್ಕಳು ಅಂದ್ರೆ ಹೆದರ್ಲಿಲ್ಲ, ಎಸ್ಪೆಷಲಿ ಇನ್ನೂ ಮೋಸ್ಟ್ಲಿ ಅವನಿಗೆ ಇವ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹಿಂಗಾಗಿ ಅಂದ್ರೆ ಗುಮ್ಮ ಅನ್ನಕತ್ತಿದ್ದ, ಬಟ್ ಏನು ಹೆದರ್ಲಿಲ್ಲ. ಸೊ ಮೇನ್ಲಿ ಏನಂತಂದ್ರೆ ಇದು ಪ್ರೇತಾತ್ಮಗಳ ದಿನ ಅಂತ, ಹಬ್ಬ ಅಂತ ಅನ್ಬೋದು. ಅಂದ್ರೆ ಅವತ್ತಿನ ದಿನ
ಇದೇನ್ ಸತ್ತೋಗಿರ್ತಾರಲ್ಲ ಅವ್ರ ಆತ್ಮಗಳು ಭೂಮಿಗೆ ಬರ್ತಾವ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತೈತಿ. ಸೊ ಹಿಂಗಾಗಿ ಇವರು ಈ ಹಬ್ಬನ ಆಚರಿಸ್ತಾರ. ಅವ್ರಿಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡಿ ನಾವೆಲ್ಲ ಎಡಿ ಹಿಡಿತೀವಿ ಅಂತೀವಿ, ಇವ್ರೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇದೇನೇನೋ ಒಟ್ಟಲ್ಲಿ ಇವ್ರು ಹಬ್ಬ ಮಾಡ್ತಾರ. ಇದು ಒಂದು ಸ್ಟ್ರೀಟ್ನಾಗ ನಾವು ಇವತ್ತು ಬಂದಿದ್ವಿ. ಸೊ ಇದನ್ನ ನಾವು ನೋಡಕತ್ತಿದ್ವಿ. ಮತ್ತು ನೋಡ್ರಿ ಇಲ್ಲಿ ಇದು ಸೆಂಟರ್ ಇದೆ. ಆ್ಯಕ್ಚುಲಿ ಇಲ್ಲಿ ಸೆಂಟರ್ನಾಗ ಏನು ಮಾಡಿದ್ರು ಅಂತಂದ್ರೆ ಪೈರೇಟ್ಸ್ ಬೋಟ್ ಥರ ಕಾನ್ಸೆಪ್ಟ್ ಥರ ಇದನ್ನ ಹ್ಯಾಲೋವಿನಿಗೆ ರೆಡಿ ಮಾಡಿದ್ರು. ಇವ್ರಿಗೂ ಇವ್ರು ಆ್ಯಕ್ಚುಲಿ ನೋಡಕತ್ರ ಪೈರೇಟ್ಸ್ ನೋಡಕತ್ರ ಇಲ್ಲಿ ಹ್ಯಾಲೋವಿನ್ ಕಾಸ್ಟ್ಯೂಮ್ ಏನು ಹಾಕೊಂಡಿರ್ತಾರೆ ಹಂಗೆ ಕಾಣ್ತಾರೆ ಇವರು. ಅದ್ರಾಗನ ಮತ್ತೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಈ ಥರ ಮಾಡಿದ್ರು ಇದನ್ನು. ಇದೇನು ಹಡಗ ಬೀಚ್ ಒಳಗೆ ಸಮುದ್ರದಾಗ ಬೋಟ್ಗಳು ಹೋಗ್ತಿರ್ತಾವಲ್ಲ ಅವಾಗ ಅವರು ಬಂದು ಅಟ್ಯಾಕ್ ಮಾಡ್ತಾರಲ್ಲ ಆ ಬೋಟ್ಗಳು ಅಟ್ಯಾಕ್ ಮಾಡೋ ಬೋಟ್ಗಳ ಥರ ಅದನ್ನು ರೆಡಿ ಮಾಡಿದ್ರು. ಸೊ ಎಲ್ಲನೂ ಡಿಫ್ರೆಂಟ್ ಆಗಿದ್ವಿ, ಏನು ಹಂಗೆ ಒಂದೇ ಥರ ಅಂತ ಏನಿಲ್ಲ. ಸೊ ಎಲ್ಲನೂ ಚೆನ್ನಾಗಿದ್ವು. ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊತ ನೋಡ್ಕೊತ ಹೊಂಟಿದ್ವು ಎಲ್ಲನೂ. ಓಕೆ, ಇದು ಮತ್ತೊಂದು ದಿನದ ವಿಡಿಯೋ. ಇವತ್ತು ಏನಂತಂದ್ರೆ ಮಕ್ಕಳ ಸ್ಕೂಲ್ನಾಗ ಹ್ಯಾಲೋವಿನ್ ಪಾರ್ಟಿ ಇತ್ತು. ಹಿಂಗಾಗಿ ಇವರೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೊಂಟಾರ. ನೋಡ್ರಿ ಇಲ್ಲಿ ಎಲ್ಲ ಮಕ್ಕಳು ಹೆಂಗೆ ಡಿಫ್ರೆಂಟಾಗಿ ರೆಡಿಯಾಗಿ ಹೊಂಟಾರ ಇಲ್ಲಿ ಸ್ಕೂಲಿಗೆ. ಓಕೆ, ನಾವು ಇವಾಗ ಸ್ಕೂಲಿಗೆ ರೀಚ್ ಆದ್ವಿ. ಅಂದ್ರೆ ಮಕ್ಕಳು ಬಸ್ನಾಗ ಬಂದ್ರೆ ನಾವು ಆಮೇಲೆ ಕಾರ್ನಾಗ ಬಂದ್ವಿ. ಇಲ್ಲಿ ಇದು ನನ್ನ ಮಗಳ ಸ್ಕೂಲ್ ಇದೆ. ಇದು ನನ್ನ ಮಗಳ ಸ್ಕೂಲ್ ಪ್ಲೇ ಗ್ರೌಂಡ್ ಇದೆ. ಇವತ್ತು ಇಲ್ಲಿ ನಮಗೂ ಇನ್ವೈಟ್ ಮಾಡಿದ್ರೆ ಏನಂತಂದ್ರೆ ಈ ಮಕ್ಕಳು ಹಿಂಗ ಇದು ಸ್ಕೂಲ್ದ ಏನು ಗ್ರೌಂಡ್ ಐತಲ್ಲ ಸುತ್ತಾರ್ದ ಒಂದು ರೌಂಡ್ ಪರೇಡ್ ಮಾಡ್ತಾರೆ ಇಲ್ಲಿ. ನಾವು ಪರೇಡ್ ಮಾಡುವಾಗ ನಾವಿಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ನಮ್ಮ ಮಕ್ಕಳಾಯಿತು ಮತ್ತು ಬೇರೆ ಮಕ್ಕಳಿಗಾಯಿತು ಹಾಯ್ ಅಂತ ಹೇಳಿ ಮತ್ತು ಹ್ಯಾಪಿ ಹ್ಯಾಲೋವಿನ್ ಅಂತ ಹೇಳ್ಕೊಂತ ನಾವಿಲ್ಲಿ ನಿಂತ್ಕೊಳ್ಳೋದು. ಇದೆಲ್ಲ ಪರೇಡ್ ಮುಗಿಸಿದ ಮೇಲೆ ಈ ಮಕ್ಕಳು ಆಮೇಲೆ ಹ್ಯಾಲೋವಿನ್ ಪಾರ್ಟಿ ಅಂತಂದು ಮಾಡ್ತಾರೆ ಕ್ಲಾಸ್ನಾಗ. ಫಸ್ಟ್ ಇದು ಪರೇಡ್ ಇರುತ್ತೆ. ನಮಗೂ ಬಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಹೆಂಗೆ ಹೋಗೋದು ಎಲ್ಲಿ ಹೋಗೋದು ಗೊತ್ತಿರಲಿಲ್ಲ. ಹಂಗೆ ಏನೋ ನೋಡೋಣ 9 o'clock ಹೇಳ್ಯಾರ ಹೋಗೋಣ ಅಂತ ಅನ್ಕೊಂಡು ನಾನು ನವಿಸ್ತಾ ಆಲ್ರೆಡಿ ಬಸ್ಸಿಗೆ ಹೋಗಿದ್ದ. ನಾನು ಮತ್ತು ನನ್ನ ಹಸ್ಬೆಂಡ್ ಇನ್ನು 3 ಜನ ಸೇರ್ಕೊಂಡು ಬಂದ್ವಿ. ಬಟ್ ಬಂದಿದ್ದಕ್ಕೂ ಚಲೋ ಅನಿಸ್ತು ಈ ಥರ ಮಕ್ಕಳನ್ನ ನೋಡಕ್ಕೆ. ನಾವು ಬರದೇ ಇದ್ರೆ ಮೋಸ್ಟ್ಲಿ ನಮ್ಮ ನವಿಸ್ತಾ ಬೇಜಾರು ಮಾಡ್ಕೊತಿದ್ಲ ಅಂತ ಅನ್ಸುತ್ತೆ. ಎಲ್ಲ ಪೇರೆಂಟ್ಸ್ ಬಂದ್ರೆ ನಮ್ಮ ಪೇರೆಂಟ್ಸ್ ಬರಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊತಿದ್ಲ ಅಂತ ಅನ್ಸುತ್ತೆ. ಸೊ ಹಿಂಗಾಗಿ ಬಂದ್ವಿ. ನೋಡ್ರಿ ಇಲ್ಲಿ ಎಲ್ಲ ಮಕ್ಕಳು ಹೆಂಗೆ ಡಿಫ್ರೆಂಟಾಗಿ ರೆಡಿಯಾಗಿ ಯಾವ ಪಾಪ ಅವ್ರಿಗೆ ಚಳಿ ಆತದ ಕಾಸ್ಟ್ಯೂಮ್ ಗದ್ಲಾಗ ಮಕ್ಕಳು ಜಾಕೆಟ್ ಹಾಕೊಳ್ಳೋದು ಮಾಡ್ತಾರಂತ ಅನ್ಸುತ್ತೆ. ಹಂಗೆ ಹೊರಗಡೆ ಬಂದಾರ. ಸೊ ಮಕ್ಕಳಿಗೆಲ್ಲ ಚಳಿ ಹತ್ತೈತಿ. ಸೊ ನೋಡ್ರಿ ಇಲ್ಲಿ ಎಷ್ಟು ಚಂದ ಮಕ್ಕಳು ಹೊಂಟಾರ ಇಲ್ಲಿ ಕಾಸ್ಟ್ಯೂಮ್ ಹಾಕೊಂಡು. ನನಗೇನೋ ಇವರು ಅಕ್ರಾಳ ವಿಕ್ರಾಳವಾಗಿ ಈ ಥರ ಕಾಸ್ಟ್ಯೂಮ್ ಹಾಕೋತಾರಲ್ಲ ಇದನ್ನ ನೋಡಕ್ಕೆ ಒಂಥರ ಚಂದ ಅನ್ಸುತ್ತೆ. ನಾನು ಜರ್ಮನಿಯಲ್ಲಿ ಇದ್ದಾಗನೂ ಆಯಿತು ಮತ್ತು ಇವಾಗ ಇಂಡಿಯಾದಾಗೂ ಆಯಿತು ಮಕ್ಕಳು ಹಿಂಗೆ ರೆಡಿಯಾಗಿ ಬರ್ತಿದ್ವು. ಅಲ್ಲಿನೂ ಜರ್ಮನಿಯಲ್ಲಿ ಇದ್ದಾಗ ಒಂದು ಸ್ವಲ್ಪ ಬೇರೆ ಥರ ಐತೆ. ಆಕಿ ನನ್ನ ನವಿಸ ಭಾಳ ಸಣ್ಣಕ್ಕಿದ್ಲ ಅವಾಗ. ಅಲ್ಲಿ ಒಂಥರ ಬೇರೆ ಥರ ಸೆಲೆಬ್ರೇಷನ್, ಇಲ್ಲಿ ಒಂಥರ ಬೇರೆ ಒಂಥರ ಏನೋ ಚೆನ್ನಾಗೈತಿ. ಸೊ ನಾವು ಎಲ್ಲ ಎಂಜಾಯ್ ಮಾಡಕತ್ತೇವೆ ಮಕ್ಕಳ ಜೊತೆ, ನಾವು ಎಂಜಾಯ್ ಮಾಡಕತ್ತೇವೆ ಇದನ್ನು. ಸೊ ಡಿಫ್ರೆಂಟ್ ಆಗಿರೋ ಕಲ್ಚರ್ನ ತಿಳ್ಕೊಳಕತ್ತೇವಿ. ಒಂಥರ ಖುಷಿ ಅನ್ಸುತ್ತೆ ಇದನ್ನೆಲ್ಲ ನೋಡಕ್ಕೆ. ಅಂದ್ರೆ ಇದು ಕ್ಲಾಸ್ ವೈಸ್ ಮಕ್ಕಳು ಬರ್ತಾ ಇರ್ತಾರ. ಮೋಸ್ಟ್ಲಿ ನಮ್ಮ ನವಿಸ್ತಂದು 4th grade ಅಲ್ಲ, ಸ್ವಲ್ಪ ಲಾಸ್ಟಿಗೆ ಇರ್ಬೋದು ಅದು. ನಾವು ಹಂಗೆ ವೇಟ್ ಮಾಡಕತ್ತೀವಿ ಇನ್ನೂ ನವಿಸ್ತಾ ಬರ್ತಾನೆ ಇಲ್ಲ. ಸೊ ನೋಡ್ರಿ ಇಲ್ಲಿ ಕ್ಲಾಸ್ ವೈಸ್ ಮಕ್ಕಳು ಬರ್ತಾರೆ ಇಲ್ಲಿ. ನೋಡ್ರಿ ಎಲ್ಲಾರು ಹೆಂಗೆ ಡಿಫ್ರೆಂಟ್ ಆಗಿ ಹಾಕೊಂಡ್ ಬಂದಾರ ಕಾಸ್ಟ್ಯೂಮ್. ಭಾಳ ಚಂದಾಗಿದ್ರು ಮಕ್ಕಳು. ಅವ್ರಿಗೊಂಥರ ಖುಷಿ. ಈ ಹ್ಯಾಲೋವಿನ್ ಬಂದ್ರೆ ಅವ್ರಿಗೊಂಥರ ಖುಷಿ. ಏನಂತಂದ್ರೆ ಫಸ್ಟ್ ಹಿಂಗೆ ಕಾಸ್ಟ್ಯೂಮ್ ಹಾಕೊಳ್ಳೋದು. ಮತ್ತು ಇನ್ನೊಂದು ಏನಂತಂದ್ರೆ ಇವ್ರಿಗೆ ಇದು ಟ್ರಿಕ್ ಆರ್ ಟ್ರೀಟ್ ಅಂತ ಏನು ಹೋಗ್ತಾರಲ್ಲ ಇವರು ಕ್ಯಾಂಡೀಸ್ ಎಲ್ಲ ಕೇಳಕ್ಕೆ, ಅದು ಒಂದು ಇವ್ರಿಗೆ. ಹಿಂಗಾಗಿ ಹ್ಯಾಲೋವಿನ್ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಇವರಿಗೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈ ಮಕ್ಕಳು. ಮೋಸ್ಟ್ಲಿ ಇದು ಗ್ರೂಪ್ ಆದ್ಮೇಲೆ ನಮ್ಮ ನವಿಸ್ತಾ ಬರ್ತಾಳೆ ಇವಾಗ. ನಮ್ಮ ನವಿಸ್ತನ ಕ್ಲಾಸ್ ಬರುತ್ತೆ ಅನ್ಸುತ್ತೆ. ಓಕೆ ನೋಡ್ರಿ ನವಿಸ್ತಾ ಅದ ನೋಡ್ರಿ.
ಹ್ಯಾಪಿ ಹ್ಯಾಲೋವೀನ್. ಅಕ್ಕದ ನೋಡಲಿ ಆಯಿಳು ನವಿ. ಸೊ ಇವಾಗ ಇವ್ರ ನಮ್ದು ಸ್ಟ್ರೀಟ್ನಾಗ ನಮ್ದು ಏನು ಲೇಔಟ್ ಐತಲ್ಲ ಅಲ್ಲಿ ಟ್ರಿಕ್ ಆರ್ ಟ್ರೀಟಿಂಗ್ ಹೊಂಟಾರ ನೋಡ್ರಿ. ಇವ್ರಿಬ್ರು ರೆಡಿ ಆಗ್ಯಾರ. ನವಿಸ್ತಾ ಕ್ಯಾಟ್ ಆಗ್ಯಾನಿಲ್ಲ ನೋಡಿ, ಇವತ್ತು ಕ್ಯಾಟ್ ಆಗ್ಯಾಳ. ಅದೇನು ಹೆರ್ಬೆಂಡ್ ಐತಲ್ಲ ಅದು ತಾನ ಮಾಡ್ಕೊಂಡು ನಾವು ನೋಡಿ ಎಷ್ಟು ಚಂದ ಆಗೈತಿ. ಲುಕಿಂಗ್ ನೈಸ್ ನವಿಸ್ತಾ. ವಿನ್ನು ವಿನ್ನು ಹ್ಯಾಪಿ ಹ್ಯಾಲೋವೀನ್ ಹೇಳ ತೋರ್ಸ. ಓ ಹ್ಯಾಪಿ ಹ್ಯಾಲೋವೀನ್ ಹೇಳ. ಹೌದಾ, ನೀ ಹೇಳ್ಬೇಕು ಇವಾಗ ಹ್ಯಾಪಿ ಹ್ಯಾಲೋವೀನ್ ಅನ್ನ. ಹ್ಯಾಪಿ ಹ್ಯಾಲೋವೀನ್ ನೀ ಹೇಳು. ಹ್ಯಾಪಿ ಹ್ಯಾಲೋವೀನ್. And it's snowing. Yeah. Oh my goodness. Happy Halloween. Happy Halloween. ನೋಡ್ರಿ ಇಲ್ಲಿ ಎಷ್ಟು ಸಿನ್ಸಿಯರಾಗಿ ನಿಂತ್ಕೊಂಡು ಕ್ಯಾಂಡಿ ಇಸ್ಕೊಳಕತ್ತಾರ. ಇವ್ರಲ್ಲಿ ಹೋಗಿ ಟ್ರಿಕ್ ಆರ್ ಟ್ರೀಟ್ ಅಂತ ಅನ್ಬೇಕು. ಅವ್ರು ಏನ್ ಮನೆಯವರು ಟ್ರಿಕ್ ಅಂತಂದ್ರ ಇವ್ರು ಮಕ್ಳು ಏನಿರ್ತಾರ ಅವ್ರಿಗೆ ಹೆದರ್ಸ್ಬೇಕು. ಟ್ರೀಟ್ ಅಂತಂದ್ರ ಅವ್ರ ಇವ್ರಿಗೆ ಕ್ಯಾಂಡಿ ಕೊಡ್ಬೇಕು. ಆ ತರ ಏನೋ ಇರುತ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಇವತ್ತು ಸ್ನೋ ಆಗಕ್ಕೆ ಶುರು ಆಗ್ಬಿಟ್ಟೈತಿ ಇಲ್ಲಿ. ಅಂದ್ರೂ ಇವು ಮಕ್ಕಳು ಬಿಡ ಇಲ್ಲಿ ನಮ್ದೇನು ಲೇಔಟ್ ಐತಲ್ಲ ಅಲ್ಲಿ ಕ್ಯಾಂಡೀಸ್ ಟ್ರಿಕ್ ಆರ್ ಟ್ರೀಟಿಂಗ್ ಹೊಂಟಾರ. ನಮಿಸ್ತದ ನೋಡ್ರಿಂದ. ಹೋಗು ನೀನು ತಗೊಂಬರು. ಏನಪ್ಪ ಹಾ ತಗೊಂಬ. ಖಾಲಿಗ್ಯಾವ ಅಲ್ಲಿ ಇಸ್ಕೋ. ಅಲ್ಲಿ ಹ್ಯಾಪಿ ಹ್ಯಾಲೋವೀನ್ ಹೇಳು. Happy Halloween! What would you like? I have Reese's too, if you like Reese's. Okay, come on. Nobody. ಹ್ಯಾಪಿ ಹ್ಯಾಲೋವೀನ್. Thank you. Thank you. Stay warm. ಥ್ಯಾಂಕ್ ಯು. Thank you. Happy Halloween! ಹ್ಯಾಪಿ ಹ್ಯಾಲೋವೀನ್ ಹೇಳಪ್ಪಿ. Happy Halloween! ಹ್ಯಾಪಿ ಹ್ಯಾಲೋವೀನ್ ಹೇಳುವಿನ ನೋಡೋಣ ಒಂದ್ಸರಿ. Happy Halloween. ಏನ್ ಇವನ್ ಕಡೆಯಿಂದ ಪದೇ ಪದೇ ಹ್ಯಾಪಿ ಹ್ಯಾಲೋವೀನ್ ಹೇಳ್ಸಕತ್ತಾಳ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆಕ್ಚುಲಿ ಅವ ಇವತ್ತ ಇದನ್ನ ಹ್ಯಾಪಿ ಹ್ಯಾಲೋವೀನ್ ಹೇಳೋದನ್ನ ಕಲ್ಕೊಂಡ. ಇಷ್ಟ ದಿವ್ಸ ಅವನಿಗೆ ಹೇಳಕ್ ಬರ್ತಿರ್ಲಿಲ್ಲ. ಕಲ್ಕೊಂಡ. ಅದಕ್ಕೆ ನನಗೆ ಅದೊಂಥರ ಏನೋ ಅವ್ನ ಬಾಯಿಂದ ಅದನ್ನ ಕೇಳಾಕ ಚಂದ ಅನಿಸ್ತು. ಹಿಂಗಾಗಿ ಅವ್ನ ಕಡೆಯಿಂದ ನಾನು ಪದೇ ಪದೇ ಹ್ಯಾಪಿ ಹ್ಯಾಲೋವೀನ್ ಹೇಳಂತಂದ ಹೇಳ್ಸಕತ್ತಿದ್ದೆ. ಸೊ ನಾನು ಹಂಗ ರ್ಯಾಂಡಮ್ ಆಗಿ ನಾನು ಮಾತಾಡ್ಕೊಂತ ಈ ವಿಡಿಯೋ ಎಡಿಟ್ ಮಾಡಕತ್ತೀನಿ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗತ್ತ ಅಂತ ಅನ್ಕೊಂತೀನಿ. ಸೊ ನೋಡ್ರಿ ಇಲ್ಲಿ ಇವರು ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಮನಿ ಮುಂದ. ಆಯ್ತಾ ನಿಮ್ದು ಹ್ಯಾಲೋವೀನ್? ವೆರಿ ಗುಡ್. ಯಾರು ಇವೆಲ್ಲ ಯಾರು? ವಿನ್ನು ವಿನ್ನಲ್ಲ. ಓಕೆ, ವಿನ್ನು ಎಲ್ಲದಾವ? ಓ ನೀನು ಇಲ್ಲದವ? ಓ ಭಾಳ ಅದಾವಲ್ಲ. ಏನ್ ಮಾಡೋದು ಈಗ ಅವನ್ನೆಲ್ಲ? ತಿನ್ನುದ? ಹಾ ಸೂಪರ್. ಓಕೆ ಬಾಯ್ ಹೇಳ್ರಿ ಇವಾಗ. ಬಾಯ್ ಹೇಳ್ರಿ. ಬಾಯ್. ಬಾಯ್. ಒಂದ್ಸರಿ ಹ್ಯಾಪಿ ಹ್ಯಾಲೋವೀನ್ ಹೇಳ್ವೇನು? ಇನ್ನೊಂದ್ಸರಿ ಹೇಳೋಣ ಚಂದಾಗ. ಓಕೆ ಬಾಯ್.